ನಾನು ಮೂಡಿಗೆರೆಗೆ ಒಂದು ರೆಸಾರ್ಟ್ಗೆ ಹೋದಾಗ ಅಲ್ಲಿಯ ಓನರ್ ನನ್ನ ಹತ್ರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು. ಪ್ರತಿ ವರ್ಷ ಇಲ್ಲಿಗೆ ಜರ್ಮನಿಯಿಂದ ಒಬ್ಬಾಕೆ ಬರ್ತಾರೆ ಅಂಡ್ ಅವ್ರು ಬಂದವರು ಫುಲ್ ಕಾಟೇಜ್ ಅನ್ನ ಅವರೇ ಬುಕ್ ಮಾಡ್ತಾರೆ. ಆಕೆ ಎಲ್ಲ ಲೈಟ್ಸ್ ಗಳನ್ನ ಆಫ್ ಮಾಡೋಕ್ ಹೇಳ್ತಾರೆ ಅಂಡ್ ಆ ಕತ್ತಲಲ್ಲಿ ಮಿಂಚು ಹುಳುಗಳನ್ನ ಹುಡ್ಕೊಂಡು ಹೋಗ್ತಾರೆ ಅವರು ಅಂತ. ಅಲ್ಲಿ ಬರುವಂತಹ ಎಲ್ಲ ಮಿಂಚು ಹುಳುಗಳನ್ನ ನೋಡೋದು, ಅವುಗಳ ಬಗ್ಗೆ ಅಧ್ಯಯನ ಮಾಡೋದು, ಅವುಗಳ ಜೀವನವನ್ನ ಹತ್ತಿರದಿಂದ ಗಮನಿಸೋದು, ಇದನ್ನೆಲ್ಲ ಮಾಡೋದು ಆಕೆಯ ಹವ್ಯಾಸ ಅಂತೆ. ವರ್ಷದಲ್ಲಿ ಒಂದಿಷ್ಟು ಸಮಯ ಬ್ರೇಕ್ ತಗೊಂಡು ಇದಕ್ಕೋಸ್ಕರ ಅಂತಾನೆ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿಯ ವಿಚಾರಗಳು, ಸೂಕ್ಷ್ಮಗಳು ಮನುಷ್ಯನನ್ನಾಗಿಯೇ ಇರಿಸುತ್ತೆ ಅಂತ. ಆರ್ಜೆ ನಯನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ ನಿಮ್ಗೆ. ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ, ಓಕೆನಾ? ಇತ್ತೀಚೆಗೆ ಅದು ಫಾರೆಸ್ಟ್ ಗಾರ್ಡ್ ಆಗಿ ಕೆಲಸ ಮಾಡೋರ್ನ ನೋಡ್ತಾ ಇದ್ದೆ. ಅವರು ಕಪ್ಪೆಗಳ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇದ್ರು. ಪಶ್ಚಿಮ ಘಟ್ಟದಲ್ಲಿ ಹೊಸತೊಂದು ಕಪ್ಪೆಯನ್ನ ಕಂಡು ಹಿಡಿದಂತಹ ಖುಷಿ ಅವರದ್ದು. ಅಂಡ್ ಈ ಕಪ್ಪೆಗಳು ಮೊಟ್ಟೆ ಇಟ್ಟ ಮೇಲೆ ಏನ್ ಮಾಡ್ತಾವಂತೆ ಗೊತ್ತಾ? ಮಣ್ಣನ್ನ ಮುಚ್ತವಂತೆ. ಆ ಒಂದು ಮೊಟ್ಟೆಗಳಿಗೆ ಏನು ಅಪಾಯ ಆಗ್ಬಾರ್ದು ಅಂತ ಮಣ್ಣನ್ನ ಅದರ ಮೇಲೆ ಕಂಪ್ಲೀಟ್ ಆಗಿ ಕವರ್ ಮಾಡಿದಾಗ ಯಾವ ಜೀವಿಗಳು ಕೂಡ ಅದನ್ನ ಟಚ್ ಮಾಡೋದಿಲ್ಲ ಅನ್ನೋದು ಕಪ್ಪೆಯ ನಂಬಿಕೆ, ತನ್ನ ಒಂದು ವಂಶವನ್ನ ಉಳಿಸೋದಕ್ಕೋಸ್ಕರ. ಇದೆಲ್ಲ ಸೂಕ್ಷ್ಮ ವಿಚಾರಗಳು. ಇದನ್ನ ಗಮನಿಸೋರು ಕೆಲವು ಜನ ಮಾತ್ರ. ಅದನ್ನ ಯಾಕೆ ಈಗ ಹೇಳಿದೆ ಅಂತಂದ್ರೆ, ಇವತ್ತಿನ ದಿನ ಹಾಗೆ ಅಂತೆ. ನೀವು ಬ್ರೇಕ್ ತಗೊಳ್ಳಿ, ನಿಮ್ಮ ಸುತ್ತಮುತ್ತ ಆಗ್ತಾ ಇರುವಂತಹ ಸೂಕ್ಷ್ಮ ವಿಚಾರಗಳನ್ನ ಗಮನಿಸೋದಕ್ಕೆ ಶುರು ಮಾಡಿ, ನಿಜವಾಗಿಯೂ ವಾಸ್ತವದಲ್ಲಿ ಬದುಕಿ ಅಂತ. ಅಂದಹಾಗೆ ಕೊನೆ ಸಲ ನಿಮ್ಮ ಪ್ರೀತಿಯ ಹವ್ಯಾಸವನ್ನ ನೀವು ಮಾಡಿದ್ಯಾವಾಗ? ನಿನ್ನೆ ಆದ್ರೆ ಪರವಾಗಿಲ್ಲ, ಯಾವಾಗ್ಲೋ ಒಮ್ಮೆ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ. ಸದ್ಯಕ್ಕೆ ಇವತ್ತು ಒಂದು ಇಂಪಾರ್ಟೆಂಟ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಂತೆ. ಅದರ ಹೆಸರು ಸಾಂಟರಿಂಗ್ ಡೇ, ವರ್ಲ್ಡ್ ಸಾಂಟರಿಂಗ್ ಡೇ ಅಂತ. ಇದೇನಪ್ಪ ಇದು ವಿಚಿತ್ರವಾಗಿದೆ ಅಂತ ಅನ್ಸಿದ್ಯಾ ನಿಮ್ಗೆ? ವಿಚಿತ್ರವಾಗಿಲ್ಲ, ಬ್ಯೂಟಿಫುಲ್ ಆಗಿದೆ. ಅಂದ್ರೆ ಲೈಫಲ್ಲಿ ಪ್ರತಿದಿನ ನಾವು ಬಸ್ಸಿಗೋಸ್ಕರ ಓಡೋದು, ಟೈಮ್ ಆಗ್ತಾ ಇದೆ ಅಂತ ಓಡೋದು, ಅದ್ರ ಜೊತೆಗೆ ಈ ಕೆಲಸನ ಇವತ್ತೇ ಮುಗಿಸ್ಲೇಬೇಕು ಅಂತ ಒತ್ತಡದಲ್ಲಿ ಓಡೋದು, ಇಲ್ಲಪ್ಪ ಇವತ್ತು ಆಗೋದೇ ಇಲ್ಲ ನನ್ನ ಕೈಲಿ, ನನ್ನ ದಿನವೆಲ್ಲ ಇದರಲ್ಲೇ ಕಳೆದು ಹೋಯ್ತು ಅಂತ ಯಾವಾಗ್ಲೂ ಗಡಿಬಿಡಿಯಲ್ಲಿ ಟೆನ್ಷನ್ ಅಲ್ಲಿ ಇರ್ತೀವಿ ಅಂತಂದ್ರೆ ಒಂದು ಬ್ರೇಕ್ ನ ತಗೊಳ್ಳೇಬೇಕಂತೆ ಅಂತಹ ಒಂದು ದಿನ. ನಿಮ್ಮ ಸುತ್ತಮುತ್ತಲಿನ ಜೀವನ ಅಥವಾ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಆಕಾಶ ನೋಡಿ, ವಾವ್! ಸುತ್ತಮುತ್ತಲಿನ ಪ್ರಕೃತಿ ನೋಡಿ, ಹೂಗಳು ಅರಳಿರೋದನ್ನ ನೋಡಿ, ಅದರ ಪರಿಮಳನ ಹಾಗೆ ಆಸ್ವಾದನೆ ಮಾಡಿ. ಅಷ್ಟೆಲ್ಲ ಗಡಿಬಿಡಿ ಯಾಕೆ ಮಾಡ್ತೀರಾ? ಸ್ವಲ್ಪ ಬ್ರೇಕ್ ತಗೊಳ್ಳಿ. ಲೈಫ್ ತುಂಬಾ ಚಿಕ್ಕದಾಗಿದೆ, ಅದನ್ನ ನಾವು ಅನುಭವಿಸ್ಬೇಕು. ಪ್ರತಿ ಕ್ಷಣನೂ ನಾಳೆಗೋಸ್ಕರ ಯೋಚನೆ ಮಾಡ್ತಾ ಇದ್ರೆ ಇವತ್ತನ್ನ ಕಳಿಯೋದು ಯಾವಾಗ? ಈ ಕ್ಷಣಕ್ಕೋಸ್ಕರ ಬದುಕಿ ಅಂತ ಹೇಳುವಂತ ದಿನ. ನೀವು ನನಗೆ ಹೇಳಿ, ನಿಮ್ ಲೈಫಲ್ಲಿ ನೀವು ಯಾವ ವಿಷಯವನ್ನ ಅಥವಾ ಯಾವ ಕೆಲಸವನ್ನ ಮಾಡಿದ್ರೆ ನಿಮಗೆ ಬ್ರೇಕ್ ತಗೊಂಡಂತಹ ಫೀಲ್ ಸಿಗುತ್ತೆ ಅಂತ, ಓಕೆನಾ? ನಮ್ಮ ಫ್ಯಾಮಿಲಿಲಿ ಒಬ್ರು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಇದ್ದಾರೆ, ಆಯ್ತಾ? ಅಂಡ್ ಅವರು ಒಂದು ಸ್ಟೇಟ್ ಲೆವೆಲ್ ತನಕ ಆಡಿದಂತಹ ಒಬ್ಬ ಪ್ರತಿಭಾನ್ವಿತ ಆಟಗಾರ. ಅದೇನೋ ಗೊತ್ತಿಲ್ಲ, ತನ್ನ ವೃತ್ತಿ ಅಂತ ಶುರು ಆದ್ಮೇಲೆ ಆತ ಕ್ರಿಕೆಟ್ ಆಡೋದನ್ನೇ ಬಿಟ್ಬಿಟ್ರು. ಆದ್ರೆ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿ ಯಾರನ್ನೇ ಹೋಗಿ ಮೀಟ್ ಆದ್ರು, ಅಂತಹ ಸಂದರ್ಭ ಬಂದ್ರು ಅವರನ್ನ ಕೇಳುವಂತಹ ಪ್ರಶ್ನೆ, ನೀನು ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲಿ ಎಷ್ಟೊಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ ಅಲ್ವಾ, ಈಗಲೂ ಕ್ರಿಕೆಟ್ ಆಡೋದನ್ನ ಕಂಟಿನ್ಯೂ ಮಾಡಿದ್ಯಾ ಅಥವಾ ಬೇರೆ ಯಾರಿಗಾದ್ರೂ ಟ್ರೈನಿಂಗ್ ಕೊಡ್ತಿದ್ಯಾ ಅಂತ. ಅಷ್ಟು ಎಕ್ಸ್ಪರ್ಟ್ ಆಟಗಾರ ಆತ. ಆದ್ರೆ ರಿಯಾಲಿಟಿಯಲ್ಲಿ ಅವನು ಅದನ್ನ ಕಂಪ್ಲೀಟ್ ಆಗಿ ಮರ್ತೇ ಬಿಟ್ಟಿದ್ದ. ತುಂಬಾ ಜನರ ಲೈಫ್ ಅಲ್ಲಿ ಆಗುತ್ತೆ ಅಲ್ವಾ, ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿರೋದು ಬೇರೆ ಬೇರೆ ಕಾರಣಗಳಿಗೆ ಇರಬಹುದು. ಆದ್ರೆ ಇದೇ ತರಹ ಎಷ್ಟೋ ಜನ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಕಂಪ್ಲೀಟ್ ಆಗಿ ಮರ್ತೇ ಬಿಟ್ಟಿರ್ತಾರೆ. ಯಾಕಂದ್ರೆ ಓಡ್ತಾ ಇರುವಂತಹ ಬದುಕಿನ ಜೊತೆಗೆ ಓಡುವ ಭರದಲ್ಲಿ ಹಿಂದೆ ತಮಗಿಷ್ಟವಾದದನ್ನ ಬಿಟ್ಟು ಹೋಗೋದೇ ಜೀವನ ಅಂತ ಆಗ್ಬಿಟ್ಟಿದೆ ಅಲ್ವಾ? ನಿಮ್ಮಲ್ಲೂ ಕೂಡ ಸ್ಕೂಲ್ ಕಾಲೇಜ್ ಡೇಸಿಗೆ ಹೋಗುವಾಗ ಹೀಗೆ ಒಬ್ಬ ಒಳ್ಳೆ ಆಟಗಾರ ನಿಮ್ಮಲ್ಲಿರ್ಬಹುದು, ಅಥವಾ ಒಬ್ಬ ಒಳ್ಳೆ ಆರ್ಟಿಸ್ಟ್ ಇರ್ಬೋದು, ಒಬ್ಬ ಒಳ್ಳೆ ಮ್ಯೂಸಿಷಿಯನ್ ಇರ್ಬೋದು, ಒಬ್ಬ ಒಳ್ಳೆ ರೈಟರ್ ಇರ್ಬೋದು. ಅವರನ್ನೆಲ್ಲ ನೀವು ಏನ್ ಮಾಡಿದ್ರಿ? ಎಲ್ಲಿಗೆ ಕಳ್ಸಿದ್ರಿ? ಅಲ್ಲ, ದಿನದಲ್ಲಿ 1 ಗಂಟೆ ಆದ್ರೂ ಅವ್ರಿಗೆ ಸಮಯ ಕೊಡ್ಬೋದಲ್ವಾ? ಅದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಅದರಿಂದ ಖುಷಿ ಸಿಗುತ್ತೆ, ಎನರ್ಜಿ ಸಿಗುತ್ತೆ ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಅಲ್ವಾ? ಟೈಮ್ ಇಲ್ಲ ನಾಯನ, ಜವಾಬ್ದಾರಿ, ಕಮಿಟ್ಮೆಂಟ್, ಏನ್ ಮಾಡೋದು ಹೇಳು ಅಂತ ಹೇಳ್ತಿದ್ದೀರಾ? ಇಲ್ಲದೆ ಇರೋದು ಯಾರಿಗೆ ಹೇಳಿ ಜವಾಬ್ದಾರಿ? ಇಲ್ಲದೆ ಇರೋದು ಯಾರಿಗೆ ಹೇಳಿ ಕಮಿಟ್ಮೆಂಟ್ಗಳು? ಜೀವನ ಅಂದಮೇಲೆ ಎಲ್ಲಾನು ಇದ್ದೇ ಇರುತ್ತೆ. ಆದ್ರೆ ಬ್ರೇಕ್ ಅನ್ನ ತಗೋತಾ ಇರ್ಬೇಕಂತೆ. ಇಷ್ಟೆಲ್ಲ ಮಾತಾಡೋದ ಕಾರಣ ಇವತ್ತು ಅಂಥದ್ದೇ ಒಂದು ದಿನವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ವರ್ಲ್ಡ್ ಸ್ಲಾಂಟರಿಂಗ್ ಡೇ ಅಂತ. ಸುತ್ತಮುತ್ತಲಿನ ಒಂದು ಜೀವನವನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ನಿಂತ್ಕೊಳ್ಳಿ, ಓಡಬೇಡಿ. ಅಷ್ಟೆಲ್ಲ ಗಡಿಬಿಡಿ ಯಾಕೆ?
ಜೀವನಾನ ಆಸ್ವಾದನೆ ಮಾಡ್ತಾ ಮುಂದಕ್ಕೆ ಹೋಗಿ ಅಂತ ಹೇಳುವಂತ ದಿನ ಅಂತೆ ಇವತ್ತು. ಅಲ್ಲೇ ಜೀವನವನ್ನ ನಿಲ್ಲಿಸಿ ಬಿಡಿ, ಬದುಕಬೇಕು ನೀವು, ಈ ಕ್ಷಣವನ್ನ ಜೀವಿಸಬೇಕು ಅಂತ ಹೇಳುವಂತ ದಿನ ಅಂತ ಹೇಳ್ತಾ ಇದ್ದೆ. ಅಂಡ್ ಎಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಈ ಕಾಂಪಿಟೇಷನ್ ಜಗತ್ತಿನ ಒಂದು ಓಟಕ್ಕೆ ಸರಿಯಾಗಿ ನಾನು ಕೂಡ ಓಡಬೇಕು, ನಾನೆಲ್ಲೂ ಹಿಂದೆ ಉಳಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ 24 ಗಂಟೆಗಳನ್ನ ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ. ಅಂಡ್ ಅದನ್ನ ನಾವು ಸ್ವಲ್ಪ ತಡೆ ಹಿಡಿದು ನಿಲ್ಲಿಸ್ಲಿಲ್ಲ ಅಂತಂದ್ರೆ ನಾವು ಎಲ್ಲಿ ಹೋಗಿ ನಿಲ್ತೀವಿ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಜೊತೆ ನಾವು ಮಾತಾಡ್ಕೋತಾ ಇರ್ಬೇಕಂತೆ ಆಗಾಗ. ಈ ನಮ್ಮ ಜೊತೆ ನಾವು ಮಾತಾಡೋದಕ್ಕಾದ್ರೂ ಟೈಮ್ ಮಾಡ್ಕೋಬೇಕಲ್ವಾ? ಇದನ್ನೇ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿರೋದು. ನೀವು ಪ್ರತಿದಿನ ನಿಮ್ಮ ಜೊತೆಯಲ್ಲಿ ಒಂದು ಸಲ ಆದ್ರೂ ಮಾತಾಡಬೇಕು, ಇಲ್ಲ ಅಂತಂದ್ರೆ ಜಗತ್ತಿನ ಒಬ್ಬ ಅದ್ಭುತ ವ್ಯಕ್ತಿಯ ಪರಿಚಯ ನಿಮಗಾಗೋದೇ ಇಲ್ಲ ಅಂತ ಹೇಳ್ತಾರೆ ಅವರು. ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ಮಾತುಗಳು. ನನಗಿಷ್ಟದ ಸಾಲು ಅಂತ ಕೂಡ ಹೇಳ್ಬೋದು ಇದನ್ನ. ನೀವು ಕೂಡ ನಿಮ್ಮ ಜೊತೆಯಲ್ಲಿ ಯಾವಾಗ ಮಾತಾಡ್ತೀರಿ ನೋಡಿ, ಆಗ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ನಾವು ಜೀವನದಲ್ಲಿ ಏನ್ ತಪ್ಪು ಮಾಡ್ತಿದೀವಿ ಅನ್ನೋದನ್ನ ಅರ್ಥ ಮಾಡಿಸೋ